ಇವತ್ತಿನ ದಿವಸ ಈಗಾಗಲೇ ನಾಡ್ಸಮ್ಮ ಅವರು ಹೇಳಿದ್ರು ಒಳ ಮೀಸಲಾತಿ ಬಗ್ಗೆ. ಇವಾಗ ಏನಿದು ಸಿದ್ದೇಶ್ ಇವಾಗ ಕೊಟ್ಟಿದ್ದಾರೆ ಅದು ಎಲ್ಲ ಜಾತಿ ಜನಾಂಗದವ್ರಿಗೂ ಕೂಡ ಅದು ಒಂದು ರೀತಿಯಲ್ಲಿ ಒಳ್ಳೆಯಂಥ ಒಂದು ಮೀಸಲಾತಿ ಇವತ್ತು ಅವರು ಜಾರಿಗೆ ತಂದಿದ್ದಾರೆ. ಇದರಿಂದ ಈ ಜನಾಂಗ ಬಿಟ್ಟು ಮುಂದಿನ ನಮ್ಮ ತದನಂತರ ಬರ್ತಕ್ಕಂಥ ಜನಾಂಗದವ್ರಿಗೆ ಎಲ್ಲ ಉದ್ಯೋಗ ರಂಗದಿಂದ ಹಿಡಿದು ವಿದ್ಯಾಭ್ಯಾಸದ ರಂಗದಿಂದ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ಅವ್ರಿಗೆ ಒಂದು ಅನುಕೂಲತೆವಾದಂಥ ಅವ್ರದ್ದೇ ಒಂದು ಸ್ಥಾನಮಾನ ಸಿಗುವಂಥ ಒಂದು ಇದು ಪರ್ಸೆಂಟೇಜ್ ಆಗಿರೋದ್ರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ವಿನೂತನವಾಗಿ ಬಗ್ಗೆ ಜಾರಿಗೆ ತಂದು ಎಲ್ಲರಿಗೂ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಅವರಿಗೆ ಸಹಕರಿಸಿದಂಥ ಎಲ್ಲ ಮಂತ್ರಿವರ್ಗದವರಿಗೂ ಕೂಡ ಶಾಸಕರಿಗೂ ಕೂಡ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮಾನ್ಯ ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗ್ತದೆ. ಈ ಒಳ ಮೀಸಲಾತಿ ವಿಚಾರವಾಗಿ ನೀವು ನಿಮ್ಮ ಸರ್ಕಾರ ಏನು ತಗೊಳ್ಬೋದು, ಸರ್ಕಾರ ತೀರ್ಮಾನ ಮಾಡ್ಬೋದು, ಒಳ ಮೀಸಲಾತಿ ಮಾಡ್ತಕ್ಕಂಥ ಹಕ್ಕು ನಿಮಗಿದೆ. ಇದು ರಾಜ್ಯ ಸರ್ಕಾರಗಳಿಗೆ ಮಾಡ್ಬೋದು ಅಂತೇಳಿ ಒಂದು ಆದೇಶನ ಮಾಡ್ಬೋದು. ಅದಾದ ನಂತರ ಮಾನ್ಯ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಏನಾದರೂ ಮಾಡಿ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಮ್ಮ ಪಕ್ಕದ ತೆಲಂಗಾಣ ಸರ್ಕಾರ ಕೂಡ ಒಂದು ಆಯೋಗವನ್ನು ರಚನೆ ಮಾಡಿ ಸುಮಾರು 3 ತಿಂಗಳಲ್ಲಿ ಈ ರಾಜ್ಯದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ದತ್ತಾಂಶಗಳನ್ನು ಕಲೆ ಹಾಕಿ ನಮ್ಮ ಆಂಧ್ರ ಪ್ರದೇಶದ ನಮ್ಮ ತೆಲಂಗಾಣ ರಾಜ್ಯದಲ್ಲೂ ಸಹ ಒಳ ಮೀಸಲಾತಿ ಜಾರಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಮಾಡಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಒಂದು ಕಮಿಷನ್ ಮಾಡಿ ಅವ್ರಿಗೆ ಆಗಿರ್ತಕ್ಕಂಥ ಜವಾಬ್ದಾರಿ ಹಂಚಿ ಒಂದು 3 ತಿಂಗಳಲ್ಲಿ ಎಲ್ಲ ದತ್ತಾಂಶಗಳನ್ನು ಕಲೆ ಹಾಕಿ ಎಡಗೈ ಜನಾಂಗ ಎಷ್ಟಿದೆ, ಬಲಗೈ ಜನಾಂಗ ಎಷ್ಟಿದೆ, ಅದ್ರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ 101 ಪರಿಶಿಷ್ಟ ಜಾತಿಗಳಲ್ಲಿ ಅಂಕಿ ಸಂಖ್ಯೆಯನ್ನು ಕಲೆ ಹಾಕ್ತಕ್ಕಂಥ 3 ತಿಂಗಳ ಸಮೀಕ್ಷೆಯನ್ನು ಮನೆ ಮನೆಗೆ ಹೋಗ್ತಕ್ಕಂಥದ್ದು ಒಂದು 4-5 ಹಂತಗಳಲ್ಲಿ ಏನೇನು ಸವಾಲುಗಳು ಬರ್ತದನ್ನೆಲ್ಲ ಎದುರಿಸಿ ಯಾವ ರೀತಿ ಯಾರೂ ಈ ಡ್ರಾಪ್ಔಟ್ ಆಗಬಾರ್ದು, ಈ ಏನೋ ಒಂದು ಈ ಸೆನ್ಸಸ್ ಇಲ್ಲ ಅಂತೇಳಿ ಬಹಳ ವಿಶಿಷ್ಟವಾಗಿ 3-4 ತಿಂಗಳು ಈ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕಂತೇಳಿ ಸರ್ಕಾರ ಮುತುವರ್ಜಿ ವಹಿಸಿ 111 ಜಾತಿಗಳ